ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟ್ ಮಾಡುವ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ. ಪ್ರತಿ ತಿಂಗಳು ನಾವು ಮಾಸ ಭವಿಷ್ಯವನ್ನು ಮಾಡ್ತಾ ಇದ್ದೀವಿ. ಪ್ರೇಕ್ಷಕರು ನಮ್ಮನ್ನು ತುಂಬ ಆದರಿಸ್ತಾ ಇದ್ದೀರಿ. ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕಾರ್ಯಕ್ರಮ ಪ್ರತಿ ತಿಂಗಳು ಪ್ರತಿ ರಾಶಿಯ ಭವಿಷ್ಯವನ್ನು ನಾವು ಹೇಳ್ತಾ ಇದ್ದೇವೆ. ಈಗ ಗ್ರಹಗಳ ಬಗ್ಗೆ, ಆಗಸ್ಟ್ ತಿಂಗಳ ಭವಿಷ್ಯ ಬಗ್ಗೆ ಮಾತಾಡುವಾಗ ಗ್ರಹಗಳ ಚಲನೆ ಎಲ್ಲಿದೆ, ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಎಲ್ಲಿದ್ದೇವೆ ಅಂತ ತಿಳ್ಕೊಂಡಿದ್ರೆ ನಮಗೆ ಪ್ರಿಡಿಕ್ಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮುಖ್ಯವಾಗಿ ಶನಿ ಭಗವಾನರು ಮೀನರಾಶಿಯಲ್ಲಿದ್ದಾರೆ. ಶನಿ ಭಗವಾನರು ಮೀನರಾಶಿಯಲ್ಲಿದ್ದಾರೆ ಅಂದರೆ ಕುಂಭರಾಶಿ, ಮೀನರಾಶಿ ಮತ್ತು ಮೇಷರಾಶಿಗೆ 7.5 ಶನಿ ಕಟ್ಟ ಇರುತ್ತೆ. ಗುರು ಭಗವಾನರು ಮಿಥುನ ರಾಶಿಯಲ್ಲಿದ್ದಾರೆ. ಗುರು ಭಗವಾನರ ಜೊತೆ ಶುಕ್ರ ಭಗವಾನರು ಕೂಡ ಇದ್ದಾರೆ. 2 ಗುರುಗಳು, ಒಬ್ಬ ದೇವತೆಗಳಿಗೆ ಗುರು, ಒಬ್ಬ ರಾಕ್ಷಸರ ಗುರು. ಶುಕ್ರಾಚಾರ್ಯರು ಮತ್ತು ಬೃಹಸ್ಪತಿಗಳು ಒಂದೇ ಮನೆಯಲ್ಲಿದ್ದಾರೆ. ಬುಧ ಕರ್ಕಾಟಕ ರಾಶಿಯಲ್ಲಿ ಸ್ಥಿತರಾಗಿದ್ದರೆ, ಸಿಂಹರಾಶಿಯಲ್ಲಿ ರವಿ ಸ್ವಂತ ಮನೆಯಲ್ಲಿ ಕೇತುವೆ ಒಟ್ಟಿಗೆ ಇದ್ದಾನೆ. ಕೇತು ಗ್ರಹಣಕಾರಕ, ಸೂರ್ಯನೊಟ್ಟಿಗೆ ಇದ್ದಾನೆ. ಕನ್ಯಾ ರಾಶಿಯಲ್ಲಿ ಭೂಮಿಕಾರಕ ಕುಜ, ಧೈರ್ಯಕಾರಕ ಕುಜ ಕನ್ಯಾ ರಾಶಿಯಲ್ಲಿ. ರಾಹು ಭಗವಾನರು ಮಾಯಾಗ್ರಹ, ಟೆಕ್ನಾಲಜಿ ಪ್ಲ್ಯಾನೆಟ್ಟು ಕುಂಭರಾಶಿಯಲ್ಲಿದ್ದರೆ, ಶನಿ ಭಗವಾನರು ಮೀನರಾಶಿಯಲ್ಲಿ ಮೋಕ್ಷ ಸ್ಥಾನದಲ್ಲಿ ಸ್ಥಿತವಾಗಿದ್ದಾರೆ. ಹಾಗಾದರೆ ಪ್ರತಿ ರಾಶಿಗೂ ಯಾವ ಥರ ಈ ಗ್ರಹಗಳ ಪರಿಣಾಮ ಇದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ ಬನ್ನಿ. ಆಗಸ್ಟ್ ತಿಂಗಳ ಗೋಚಾರ ಫಲದಲ್ಲಿ ಕೊನೆಯ ರಾಶಿ ಮೀನರಾಶಿ, ಮೋಕ್ಷ ರಾಶಿ. ಮೋಕ್ಷ ರಾಶಿಯಲ್ಲಿ ಮೋಕ್ಷ ಭಗವಾನರಿದ್ದಾರೆ, ಶನಿ ಭಗವಾನರಿದ್ದಾರೆ. ಭಕ್ತಿಕಾರಕ ಶನಿ ಭಗವಾನರಿದ್ದಾರೆ. ನಿಮ್ಮ ರಾಶಿಗೆ 6ನೇ ಮನೆಯಲ್ಲಿ ಜಯಸ್ಥಾನದಲ್ಲಿ, ವಿಕ್ರಮ ಸ್ಥಾನದಲ್ಲಿ ಸೂರ್ಯ ಕೇತು ಇದ್ದಾರೆ. ಪ್ರಯತ್ನದ ಮುಖಾಂತರ ಜಯ ಪಡ್ಕೊಳ್ತಕ್ಕಂಥದ್ದು. ನಿಮಗೆ ಸೂರ್ಯ ಭಗವಾನರು ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಕ್ಕಂಥ ಒಳ್ಳೆಯ ಟೈಮ್ ಇದೆ ನಿಮಗೆ. 7ನೇ ಮನೆಯಲ್ಲಿ ಕುಜ ಇರೋದು ಸ್ವಲ್ಪ ಜಾಗ್ರತೆ ಬೇಕು. ಶನಿ ಕುಜ ಒಟ್ಟಿಗೆ ನೋಡ್ತಾ ಇದ್ದಾರೆ ಅಂದರೆ ಮೊದಲೇ ನೀವು ಸೆನ್ಸಿಟಿವ್, 2 ಆಲೋಚನೆ, ಡ್ಯುಯಾಲಿಟಿ ಸೈನ್. ಮೀನರಾಶಿ ಅಂದರೆ ಒಂದು ಮೀನು ಕೆಳಗಡೆ ಈಜು ಹೊಡೆದ್ರೆ ಇನ್ನೊಂದು ಮೇಲ್ಗಡೆ ಈಜು ಹೊಡೆಯುತ್ತೆ. ಸಾವಧಾನದಿಂದ ವ್ಯವಹಾರಗಳನ್ನು ಮಾಡಿ. ಸುಖದ ಭಾವದಲ್ಲಿ ಗುರು ಶುಕ್ರ ಒಟ್ಟಿಗೆ ಇದ್ದಾರೆ. ಮಿಕ್ಸಡ್ ರಿಸಲ್ಟ್ಸ್ ಸುಖದಲ್ಲಿ. ಒಂದು ಕಡೆ ಅಶಾಂತಿ, ಒಂದು ಕಡೆ ಒಂದು ದಿವಸ ಚೆನ್ನಾಗಿದ್ದರೆ ಇನ್ನೊಂದು ದಿವಸ ಚೆನ್ನಾಗಿರೋದಿಲ್ಲ. ಈ ಥರ ಮಿಕ್ಸಡ್ ರಿಸಲ್ಟ್ಸ್ ಇರುತ್ತೆ. ಗುರು 4ನೇ ಮನೆಯಲ್ಲಿದ್ದರೆ ಸ್ವಲ್ಪ ವೃಥಾ ಪ್ರಯಾಣ, ವೃಥಾ ತಿರುಗಾಟ, ಉದ್ಯೋಗಕ್ಕಾಗಿ ಅಲೆದಾಟ. ವ್ಯಯಸ್ಥಾನದಲ್ಲಿ ರಾಹು ಭಗವಾನರು ಕೂತ್ಕೊಂಡಿದ್ದಾರೆ. ದುಡ್ಡು ಖರ್ಚು ಮಾಡು ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ದುಡ್ಡು ಕಾಸು ಸೇವ್ ಮಾಡಿಕೊಳ್ಳಿ. ಬುಧರು 5ನೇ ಮನೆಯಲ್ಲಿ ನಿಮಗೆ ಒಳ್ಳೆಯ ಬುದ್ಧಿಯನ್ನು ಕೊಡ್ತಾ ಇದ್ದಾರೆ, ವಿವೇಚನೆಯನ್ನು ಕೊಡ್ತಾ ಇದ್ದಾರೆ. ಬುದ್ಧಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದರೆ ಎಂಥ ಸಂದರ್ಭದಲ್ಲಾದರೂ ಬಂದಿರತಕ್ಕಂಥ ಸಮಸ್ಯೆಗಳಿಂದ ನೀವು ಆಚೆ ಬರ್ತಕ್ಕದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಬುಧರು ನಿಮ್ಮ ಬುದ್ಧಿಯನ್ನು ಚುರುಕು ಮಾಡ್ತಾ ಇದ್ದಾರೆ. 7ನೇ ಮನೆಯಲ್ಲಿರ್ತಕ್ಕಂಥ ಕುಜರು ಟೆನ್ಷನ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಧೈರ್ಯ ಕೂಡ ಕೊಡ್ತಾ ಇದ್ದಾರೆ. ಮತ್ತು ಕುಜ ವರ್ಷನೇ ಇದು 2025. ಯುದ್ಧಗಳು ನಿಲ್ತಕ್ಕಂಥ ವರ್ಷ. ಯೂಶಲಿ ಯುದ್ಧಗಳು ಪ್ರಾರಂಭ ಆಗೋದಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಸಾಕಷ್ಟು 9 ಟೋಟಲ್ ಮಾಡಿದರೆ ಇಯರ್ ನಂಬರಲ್ಲಿ ಯುದ್ಧಗಳು ನಿಲ್ಲೋದೇ ಜಾಸ್ತಿ. ಎನಿವೆ, ಮೀನರಾಶಿಯವರು ಸ್ವಲ್ಪ ಮೆಡಿಟೇಷನ್, ಯೋಗ ಇಂಥದನ್ನೆಲ್ಲ ಮಾಡ್ಕೊಳ್ಳಿ. ಮನಸ್ಸು ಸ್ಥಿರವಾಗಿ ಇಟ್ಕೊಳ್ಳಿ. ಚಂಚಲತೆಯನ್ನು ಬಿಡಿ. ಗುರುಗಳ ಆರಾಧನೆ ಮಾಡಿ. ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ಓದ್ಕೊಳ್ಳಿ. 7ನೇ ಮನೆಯಲ್ಲಿರ್ತಕ್ಕಂಥ ಕುಜ ನಿಮಗೆ ಸಪೋರ್ಟ್ ಮಾಡ್ತಾರೆ. 12ನೇ ಮನೆಯಲ್ಲಿರ್ತಕ್ಕಂಥ ರಾಹುವನ್ನು ಹೊಲಿಸ್ಕೊಳ್ಳೋದಕ್ಕೆ ಸರಸ್ವತಿ ಕವಚವನ್ನು ಓದಿ. ಸರಸ್ವತಿ ಕವಚ ಇವೆಲ್ಲ ಸ್ತೋತ್ರಗಳು ಎಲ್ಲಿ ಸಿಕ್ಕತ್ತೆ ಅಂತ ಕೇಳಬೇಡಿ. ಗೂಗಲ್, ನೀವು ಪ್ಲೇಸ್ಟೋರ್ಗೆ ಹೋಗಿ ಸ್ತೋತ್ರಮಾಲಾ ಆ್ಯಪ್ ಅಂದರೆ ಕನ್ನಡದಲ್ಲೇ ಸಾವಿರಾರು ಸ್ತೋತ್ರಗಳಿರ್ತಕ್ಕಂಥ ಒಂದು ಆ್ಯಪು ನಿಮಗೆ ಸುಲಭವಾಗಿ ಫ್ರೀಯಾಗಿ ಸಿಕ್ಕತ್ತೆ. ಡೌನ್ಲೋಡ್ ಮಾಡಿಕೊಂಡು ಪ್ರತಿನಿತ್ಯ ಮಿನಿಮಮ್ ನಿಮ್ಮ ಇಷ್ಟ ದೇವತೆಗಳನ್ನು ಒಂದು 1/2 ಅವರಿಂದ 1 ಅವರ್ವರೆಗೂ ನೀವು ಜಪ ಮಾಡ್ಕೊಳ್ಳಿ.
ಸ್ತೋತ್ರ ಮಾಡಿ ಭಗವಂತನಲ್ಲಿ ಅನನ್ಯವಾದ ಭಕ್ತಿಯನ್ನಿಟ್ಟು ಭಗವಂತನನ್ನು ಕಳಕಳಿಯಿಂದ ಬೇಡಿಕೊಂಡಿದರೆ ನಿಮಗೆ ಏನೂ ಸಿಕ್ಕಲ್ಲ ಅನ್ನೋದೇನಿರೋಲ್ಲ, ಎಲ್ಲವೂ ಸಾಧ್ಯವಾಗತ್ತೆ. ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ನಾವು ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಖ್ಯವಾಗಿ ಕುಂಭ, ಮೀನ, ಮೇಷರಾಶಿಯವರು ಶನಿಶಾಂತಿಯನ್ನು ಮಾಡಿಕೊಳ್ಳಿ. ಹಾಗೆ ಮಿಥುನ ರಾಶಿಯವರು, ಕನ್ಯಾ ರಾಶಿಯವರು, ಮೀನ, ವೃಶ್ಚಿಕ, ಮಕರ ಇವರು ಗುರುಶಾಂತಿಯನ್ನು ಮಾಡ್ಕೋಬೇಕು. ಈ ತಿಂಗಳ ಒಂದು ಸರಳ ಉಪಾಯ, ನಮಗೆ ಸಾಕಷ್ಟು ಜನ ಫೋನ್ ಮಾಡ್ತಾ ಇರ್ತಾರೆ, ಸ್ವಾಮಿ ನಮಗೆ ತುಂಬ ಸಾಲ ಇದೆ, ಕಷ್ಟ ಇದೆ, ನೋವಿದೆ, ಏನು ಪ್ರಯತ್ನ ಮಾಡಿದ್ರೂ ನಮ್ಮ ಸಾಲ ತೀರ್ತಾ ಇಲ್ಲ. ಈ ತಿಂಗಳಲ್ಲಿ ನಿಮಗೆ ಮುಖ್ಯವಾಗಿ ಸಾಲವನ್ನು ತೀರಿಸೋದಕ್ಕೆ ಉಪಾಯ ಆಗ್ತಕ್ಕಂಥ ಒಂದು ವೈದಿಕ ಕ್ರಮವನ್ನು ನಾನು ಹೇಳ್ತೀನಿ. ನೀವು ಆನೆಸ್ಟಾಗಿ ಪ್ರಯತ್ನ ಮಾಡಿ ರಿಸಲ್ಟನ್ನು ಪಡ್ಕೋಬೇಕಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಏನಂದರೆ, ಯಾರ್ಯಾರು ಸಾಲ ಜಾಸ್ತಿ ಇದೆಯೋ ಅವರು 108 ದಾಸವಾಳದ ಎಲೆಯನ್ನು ತಗೊಳ್ಳಿ. 108 ದಾಸವಾಳದ ಎಲೆಯನ್ನು ತಗೊಂಡು ಅಷ್ಟಗಂಧದಲ್ಲಿ, ಅಷ್ಟಗಂಧ ಅಂದರೆ ನಿಮಗೆ ಪೂಜಾ ಅಂಗಡಿಯಲ್ಲಿ ಸಿಕ್ಕತ್ತೆ, ದಾಳಿಂಬೆ ಕಡ್ಡಿಯಲ್ಲಿ ಓಂ ಅಂತ ಬರೀಬೇಕು. ಅಷ್ಟಗಂಧದಲ್ಲಿ ದಾಳಿಂಬೆ ಕಡ್ಡಿಯನ್ನು ಅದ್ದಿ ಓಂ ಅಂತ ಪ್ರತಿ ಎಲೆಯಲ್ಲಿ ಬರೀಬೇಕು. ಈ 108 ಎಲೆಯಲ್ಲಿ ಬರೆಯುತ್ತಾ ಒಂದು ಗಣಪತಿ ವಿಗ್ರಹ ಅಥವಾ ಫೋಟೋ ನಿಮ್ಮ ಮನೆಯಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದನ್ನು ನೀವು ಮುಂದೆ ಇಟ್ಕೊಂಡು ಈ ನೀವು ಓಂ ಅಂತ ಬರೆದಿರ್ತಕ್ಕಂಥ ಈ ದಾಸವಾಳ ಎಲೆಗಳನ್ನು ಶ್ರೀ ಗಣೇಶ ಋಣಂ ಚಿಂದಿ ಚಿಂದಿ ಅಂತ ಹೇಳ್ತಾ ಪ್ರತಿ ಎಲೆಯನ್ನು 108 ಸರ್ತಿ ಮಂತ್ರವನ್ನು ಹೇಳ್ಕೊಂಡು ಗಣೇಶನಿಗೆ ಅರ್ಪಣೆ ಮಾಡಿದರೆ ನಿಮಗೆ ಸಾಲ ಬಾಧೆ ಕಮ್ಮಿ ಆಗತ್ತೆ. ಹಾಗೆ ಮತ್ತೊಂದು ಉಪಾಯ ಏನಂದರೆ, ಕೆಂಪು ದಾಸವಾಳ ಅಥವಾ ಯಾವುದೇ ಕೆಂಪು ಹೂವು ಶಿವಲಿಂಗಕ್ಕೆ ಅರ್ಪಣೆ ಮಾಡ್ತಾ ಒಂದೊಂದು ಹೂಗೂ ಒಂದೊಂದು ಸರ್ತಿ ಓಂ ಶ್ರೀ ಋಣಮುಕ್ತೇಶ್ವರಾಯ ನಮಃ, ಓಂ ಶ್ರೀ ಋಣಮುಕ್ತೇಶ್ವರಾಯ ನಮಃ ಅಂತ ಈ ಮಂತ್ರವನ್ನು ಹೇಳ್ಕೊಂಡು ಶಿವಲಿಂಗಕ್ಕೆ ಈ ಕೆಂಪು ಹೂಗಳನ್ನು ನೀವು ಅರ್ಪಣೆ ಮಾಡೋದರಿಂದ ಕೂಡ ನಿಮಗೆ ಸಾಲ ಬಾಧೆ ಕಮ್ಮಿ ಆಗತ್ತೆ, ಹೆಚ್ಚಿನ ಸಕ್ಸಸ್ಸನ್ನು ಪಡ್ಕೊಳ್ಳು. ನೀವು ನಿಮ್ಮ ಹೆಸರು ಸಂಖ್ಯಾಶಾಸ್ತ್ರದ ಪ್ರಕಾರ ಇದೆಯೇ ಇಲ್ಲವೇ, ನಿಮ್ಮ ಲಕ್ಕಿ ನಂಬರ್ಸಲ್ಲಿ ಇದೆಯೇ ಇಲ್ಲವೇ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ ನಿರ್ದಿಷ್ಟ ರೀತಿಯಲ್ಲಿದೆಯಾ, ನಿಮ್ಮ ಲಕ್ಕಿ ನಂಬರಲ್ಲಿ ಇದೆಯಾ ಇಲ್ವಾ, ಅಥವಾ ರೈಸಿಂಗ್ ಆರ್ಡ್ರಲ್ಲಿ ಇದೆಯಾ ಇಲ್ವ ಅನ್ನೋದನ್ನು ತಿಳ್ಕೊಳ್ಳಿ. ನಿಮ್ಮ ವೆಹಿಕಲ್ ನಂಬರ್, ನಿಮ್ಮ ಮನೆ ನಂಬರ್, ನಿಮ್ಮ ಫ್ಲ್ಯಾಟ್ ನಂಬರ್ ಎಲ್ಲವನ್ನು ಕೂಡ ನೀವು ಪರ್ಚೇಸ್ ಮಾಡುವಾಗ, ಮಕ್ಕಳಿಗೆ ಹೆಸರಿಡುವಾಗ ಎಲ್ಲವೂ ಕೂಡ ಲಕ್ಕಿ ನಂಬರಲ್ಲಿರೋ ಥರ ನೀವು ಇಟ್ಕೊಂಡಿದರೆ, ಗೋಚಾರದಲ್ಲಿ ಗ್ರಹಗಳು ಸರಿಯಾಗಿ ಸಪೋರ್ಟ್ ಮಾಡಿಲ್ಲ ಅಂದರೂ ಕೂಡ ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಹೌಸ್ ನಂಬರ್, ನಿಮ್ಮ ವೆಹಿಕಲ್ ನಂಬರ್ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಇವತ್ತಿಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀವಿ. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾಯಿದ್ದೀರಿ, ನಮ್ಮ ಬಗ್ಗೆ ಅಭಿಮಾನದ ಮಾತುಗಳನ್ನು ಹೇಳ್ತಾ ಇದ್ದೀರಿ. ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ತತ್ವಮಸಿ ಚಾನಲ್ ಈ ಕಾರ್ಯಕ್ರಮವನ್ನು, ನಿಮ್ಮ ರಾಶಿ ಭವಿಷ್ಯವನ್ನು ಇವತ್ತಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಬರೋ ತಿಂಗಳು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.